ಹಾಯ್ ಹಲೋ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ನಿಮ್ಮ ಒಂದು ಕ್ವೆಶನಿಗೆ ಆನ್ಸರನ್ನು ತಗೊಂಡು ಬರ್ತಾ ಇದ್ದೇನೆ. ದ್ಯಾಟ್ ಈಸ್ ಯಾವ ಸ್ಕೋರನ್ನು ನೀವು ಪಡ್ಕೊಂಡಿದ್ರೆ ನೀವು ಡ್ರಾಪನ್ನು ತಗೊಳ್ಳೋದು ಸರಿ ಅಂತ ಹೇಳೋ ಒಂದು ಟಾಪಿಕ್ ಜೊತೆ ನಾನಿವತ್ತು ಬರ್ತಾ ಇದ್ದೇನೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆದರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ಎಟ್ ವಾಟ್ ಸ್ಕೋರ್ ಯು ಕ್ಯಾನ್ ಟೇಕ್ ಡ್ರಾಪ್ ಆರ್ ನಾಟ್ ಅಂತ ನಾನು ಹೇಳೋಕ್ಕೂ ಮುಂಚೆ ಲೆಟ್ ಮಿ ಟೆಲ್ ಯು ಸಮಥಿಂಗ್. ದ್ಯಾಟ್ ಇಸ್ ಇಟ್ ಇಸ್ ಓಕೆ ಟು ಟೇಕ್ ಅ ಡ್ರಾಪ್. ನೀವು ಫಸ್ಟ್ ಡ್ರಾಪ್ ತಗೊಳ್ಳಿ, ಸೆಕೆಂಡ್ ಡ್ರಾಪ್ ತಗೊಳ್ಳಿ. ಏನು ನಿಮಗೆ ಇಫ್ ಯು ಬ್ಯಾಡ್ಲಿ ವಾಂಟ್ ಟು ಡೂ MBBS, ಇಫ್ ಯು ಬ್ಯಾಡ್ಲಿ ವಾಂಟ್ ಟು ಬಿಕಮ್ ಡಾಕ್ಟರ್, ಇಟ್ ಇಸ್ ಓಕೆ ಟು ಟೇಕ್ ಅ ಡ್ರಾಪ್. ಓಕೆ, ಸೊ ಯು ನೀಡ್ ನಾಟ್ ವರಿ ಅಬೌಟ್ ಟೇಕಿಂಗ್ ಅ ಡ್ರಾಪ್. ನಾವು ಯಾವಾಗ ನೀವು ಡ್ರಾಪ್ ಅನ್ನ ತಗೊಳ್ಬಹುದು? ಸೊ ಐ ಆಮ್ ಆಸ್ಕಿಂಗ್ ಯು 4 ಕ್ವೆಶನ್ಸ್. ಸೊ ಫಸ್ಟ್ ಕ್ವೆಶನ್ ಏನಂದ್ರೆ, ಡು ಯು ಹ್ಯಾವ್ ಅ ಸ್ಟ್ರಾಂಗ್ ವೈ? ಯಾಕೆ ನೀವು ಡಾಕ್ಟರ್ ಆಗಬೇಕು, ಯಾಕೆ ನೀವು MBBS ಮಾಡಬೇಕು? ಸೊ ಆ ರೀಸನ್ ಏನಿದೆ, ಇಸ್ ಇಟ್ ಸ್ಟ್ರಾಂಗ್ ಇನಫ್? ಇಸ್ ಇಟ್ ಜಸ್ಟ್ ಟು ಕನ್ವಿನ್ಸ್ ಯುವರ್ ಪೇರೆಂಟ್ಸ್, ನಿಮ್ಮ ರಿಲೇಟಿವ್ಸ್ ಜೊತೆ ಶೋ ಆಫ್ ಮಾಡಲಿಕ್ಕೆ? ಸೊ ಆ ರೀಸನಿಗೆ ನೀವು ಡಾಕ್ಟರ್ ಆಗ್ತಾ ಇದ್ದೀರಾ? ಅಥವಾ ನಿಮಗೆ ಏನು, ಡು ಯು ರಿಯಲಿ ಬ್ಯಾಡ್ಲಿ ವಾಂಟ್ ಟು ಬಿಕಮ್ ನ್ಯೂರಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್ ಆರ್ ಸಮಥಿಂಗ್? ಸೊ ಈ ವೈ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ MBBS ಹೇಳುವಂತಹ ಏನಿದೆ ಕೋರ್ಸು, ಅದು ನಮ್ಮ ಇಂಜಿನಿಯರಿಂಗ್ ಅಥವಾ BSc MSc ತರ ಅಲ್ಲ. It's a very huge, there is a very huge syllabus that you have to study. And ನೀವು MBBS ಆದಮೇಲೆ ನೀವು ಒಬ್ಬರ ಪ್ರಾಣವನ್ನು ನೀವು ಉಳಿಸುವಂತಹ ಪೊಸಿಷನಿಗೆ ಬರ್ತೀರಾ ಅಲ್ವಾ? ಸೊ ಅದು ತುಂಬ ಈಸಿ ಅಲ್ಲ, ಕರೆಕ್ಟಾ? ಸೊ ಆ ರೀಸನಿಂದಾಗಿ ನಾನು ಹೇಳ್ತಾ ಇರುವಂಥದ್ದು, ಯು ಹ್ಯಾವ್ ಟು ಹ್ಯಾವ್ ಅ ಸ್ಟ್ರಾಂಗ್ ವೈ ಇಫ್ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಆ್ಯಂಡ್ ಇಫ್ ಯು ವಾಂಟ್ ಟು ಟೇಕ್ ಅ ಡ್ರಾಪ್. ಆ ಒಂದು ವರ್ಷ ನೀವು ವೇಸ್ಟ್ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ, ವೇಸ್ಟ್ ಅಲ್ಲ, ಯೂಸು ಅಲ್ವಾ? ಆದರೂ ಜನರಿಗೆ ಅದು ವೇಸ್ಟ್ ಥರ ಕಾಣಿಸುತ್ತೆ, ನಿಮ್ಮ ಪೇರೆಂಟ್ಸಿಗೂ ವೇಸ್ಟ್ ಥರನೇ ಕಾಣಿಸ್ಬೋದು, ಒಂದು ವರ್ಷ ವೇಸ್ಟ್ ಮಾಡಿದ್ಲು ಅಂತ. ಆದರೆ ಇಫ್ ಯು ಬ್ಯಾಡ್ಲಿ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಇಫ್ ಯು ಬ್ಯಾಡ್ಲಿ ಸೇವ್ ಸಂಬಡೀಸ್ ಲೈಫ್, ಇಫ್ ಯು ಆರ್ ದ ಒನ್ ಹೂ ಇಸ್ ಏನು ಹೇಳುವಂಥದ್ದು, ಜನರ ಪ್ರಾಣವನ್ನು ಉಳಿಸ್ಬೇಕು ಅಂತ ಹೇಳುವಂತಹ ಆ ಮೈಂಡ್ ಸೆಟ್ ಇದ್ರೆ, ಯು ಹ್ಯಾವ್ ಟು ಟೇಕ್ ಅ ಡ್ರಾಪ್, ಯು ಹ್ಯಾವ್ ಟು ಬಿಕಮ್ ಡಾಕ್ಟರ್. ಆ ಸೆಲ್ಫ್ಲೆಸ್ನೆಸ್ ನಿಮ್ಮ ಹತ್ರ ಇದ್ರೆ, ಆ ಸ್ಟ್ರಾಂಗ್ ವೈ ರೀಸನ್ ಇದ್ರೆ, ಯು ಹ್ಯಾವ್ ಟು ಟೇಕ್ ಅ ಡ್ರಾಪ್ ಆ್ಯಂಡ್ ಯು ಹ್ಯಾವ್ ಟು ಬಿಕಮ್ ಅ ಡಾಕ್ಟರ್, ಯು ಹ್ಯಾವ್ ಟು ಕ್ರ್ಯಾಕ್ ನೀಟ್ ಎಕ್ಸಾಮ್. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಸ್ವಲ್ಪ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ. ಡು ಯು ವಾಂಟ್ ಟು ಬಿಕಮ್ ಡಾಕ್ಟರ್ ಫಾರ್ ಮನಿ ಆರ್ ದೆರ್ ಇಸ್ ಸಮ್ ಸ್ಟ್ರಾಂಗ್ ರೀಸನ್ ಅಂತ? ಆ್ಯಂಡ್ ನಿಮ್ಮ ಸ್ಕೋರ್ 400 500 ಆಗಿದ್ದು, ನೀವು ಜನರಲ್ಲಿಗೆ ಬಿಲಾಂಗ್ ಆಗಿದ್ದಲ್ಲಿ, ಈ ಸ್ಕೋರನ್ನು ನೀವು ಪಡ್ಕೊಂಡಿದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ ಅಲ್ವಾ? ಸ್ಪೆಸಿಫಿಕಲಿ MBBS ಮಾಡಬೇಕಾದ್ರೆ, ಟು ಡೂ MBBS. ಸೊ ಇಫ್ ಯು ಹ್ಯಾವ್ ದಿಸ್ ಸ್ಕೋರ್, ದೆನ್ ಇಟ್ ಈಸ್ ಬೆಟರ್ ಟು ಟೇಕ್ ಅ ಡ್ರಾಪ್ ಆ್ಯಂಡ್ ಯು ಕ್ಯಾನ್ ಗೆಟ್ 600 650 ಪ್ಲಸ್ ನೀವು ತೆಗೆಯೋ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಯುವರ್ ಸ್ಕೋರ್ ಇಸ್ 100 to 200 and if you belong to any of the category and if your score is this, it means ನೀವು ಆ ನೀಟ್ ಎಕ್ಸಾಮಿಗೆ ಸರಿಯಾದವರು ಅಲ್ಲ ಅಂತ ಅರ್ಥ. ಲೆಟ್ ಮಿ ಟಾಕ್ ಬ್ಲಂಟ್ಲಿ. ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಈ 100 200 ಸ್ಕೋರನ್ನು ಪಡ್ಕೊಳ್ತಾ ಇದ್ದೀರಿ ಅಂದರೆ ನೀವು ಸೀರಿಯಸ್ ಇಲ್ಲ ನೀಟ್ ಎಕ್ಸಾಮಲ್ಲಿ ಅಂತ ಅರ್ಥ. ನಿಮಗೆ MBBS ಮಾಡಬೇಕು ಅಂತ ಹೇಳುವಂತಹ ಆಸೆ ಇಲ್ಲ, ಜಸ್ಟ್ ಒಂದು ಫಾರ್ ದ ಸೇಕ್ ಆಫ್ ಇಟ್ ನೀವು ನೀಟ್ ಎಕ್ಸಾಮ್ ಬರ್ದಿದ್ದೀರಿ ಅಂತ ಅರ್ಥ. ಸೊ ನಿಮ್ಮ ಸ್ಕೋರ್ ಇದಾಗಿದ್ದಲ್ಲಿ ಪ್ಲೀಸ್ ಡೋಂಟ್ ರೈಟ್ ನೀಟ್ ಎಕ್ಸಾಮ್ ಅಗೇನ್. ಡೋಂಟ್ ವೇಸ್ಟ್ ಯೋರ್ ಟೈಮ್ ಆ್ಯಂಡ್ ಪೇರೆಂಟ್ಸ್ ಎಮೋಷನ್ ಆ್ಯಂಡ್ ಮನಿ. ಮೋಸ ಮಾಡಬೇಡಿ ನಿಮ್ಮ ಪೇರೆಂಟ್ಸಿಗೆ. ಈ ಸ್ಕೋರನ್ನು ಪಡ್ಕೊಂಡು, ಇಂತಹ ಸ್ಕೋರನ್ನು ಇಟ್ಕೊಂಡು ಪುನಃ ನಾನು ರೀನೀಟ್ ಬರಿತೇನೆ ಅಂತ ಅಂದ್ಕೊಂಡ್ರೆ, ನೋ, ಡೋಂಟ್ ಡೂ ದ್ಯಾಟ್. ಓಕೆ, ಆದರೆ ನಿಮ್ಮ ಸ್ಕೋರ್ 350 400 500 ಈ ಥರ ಆಗಿದ್ದು ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ ಅಂತಂದರೆ, ದೆನ್ ಯು ಕ್ಯಾನ್ ಟೇಕ್ ಅ ಡ್ರಾಪ್. ಓಕೆ, ಯಾಕಂದರೆ ಈ ಸ್ಕೋರನ್ನು ನೀವು ಸದ್ಯಕ್ಕೆ ಪಡ್ಕೊಳ್ತಾ ಇದ್ದು, ನೀವು ಇನ್ನೂ ಚೆನ್ನಾಗಿ ಓದಿದ್ರೆ ನಿಮಗೆ 100 to 150 ಎಕ್ಸ್ಟ್ರಾ ಮಾರ್ಕ್ಸ್ ನೆಕ್ಸ್ಟ್ ಎಕ್ಸಾಮಲ್ಲಿ, ನೆಕ್ಸ್ಟ್ ನೀಟ್ ಎಕ್ಸಾಮ್ ಏನಿದೆ ಅದರಲ್ಲಿ ನಿಮಗೆ ಬರಬಹುದು. ಓಕೆ, ಆದರೆ ಏನೇ ಇರಲಿ ಮಕ್ಕಳೇ, ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಡ್ರಾಪ್, ಯು ಶುಡಂಟ್ ಬಿ ಥಿಂಕಿಂಗ್ ಆಫ್ 600 650 ಸಿಕ್ಕಿದ್ರೆ ಸಾಕು ನೆಕ್ಸ್ಟ್ ಇಯರ್ ಅಂತ. ನೋ, ಬಿಕಾಸ್ ಕಟ್ ಆಫ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು? ನನಗೆ ಫುಲ್ ಸಿಗುತ್ತೆ ಅಂತ ಇರಬೇಕು. ತಥಾಗತ್, ನಮ್ಮ PWO ತಥಾಗತ್ ಏನಿದ್ದಾರೆ, AIR 1 ಪಡ್ಕೊಂಡವ್ರು ಏನಿದ್ದಾರೆ, ಅವರು ಸಹ ಡ್ರಾಪರ್ ಆಗಿದ್ರು
ಆ್ಯಂಡ್ ಹೀ ಸ್ಕೋರ್ಡ್ 720 ಔಟ್ ಆಫ್ 720. ಸೊ ಇದು ನಿಮಗೂ ಸಾಧ್ಯ ಇದೆ ಅಲ್ವಾ. ಆ್ಯಂಡ್ ಯು ಹ್ಯಾವ್ ಟು ಪ್ರಿಪೇರ್. ಇಫ್ ಯು ಆರ್ ಟೇಕಿಂಗ್ ಅ ಡ್ರಾಪ್, ಥಿಂಕ್ ಇಟ್ ಇಸ್ ದ ಲಾಸ್ಟ್ ಡ್ರಾಪ್. ಫಸ್ಟ್ ಡ್ರಾಪ್, ಲಾಸ್ಟ್ ಡ್ರಾಪ್. ಇನ್ನು ನಾನು ಪುನಃ ಡ್ರಾಪ್ ತಗೊಳ್ಳೋದಿಲ್ಲ, ಇದು ನನ್ನ ಲಾಸ್ಟ್ ಚಾನ್ಸ್, ಡಾಕ್ಟರ್ ಆಗಲಿಕ್ಕೆ ಲಾಸ್ಟ್ ಚಾನ್ಸ್. ಇದಿಲ್ಲ ಅಂದರೆ ನಾನು ಲೈಫಲ್ಲಿ ಮತ್ತೆ ಡಾಕ್ಟರ್ ಆಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ಲೆಟ್ ಮೀ ನಾಟ್ ಡ್ರೀಮ್ ಅಬೌಟ್ ಇಟ್ ಅಂತ ನೀವು ಏನು ಶಪಥವನ್ನು ಮಾಡಬೇಕು. ಸೊ ಯು ಶುಡಂಟ್ ಬಿ ಥಿಂಕಿಂಗ್ ಎನಿ ಮೋರ್ ಅಬೌಟ್ MBBS ಆಫ್ಟರ್ ದಿಸ್ ಡ್ರಾಪ್. ದಟ್ ಈಸ್, ದಿಸ್ ಶುಡ್ ಬಿ ಯೋರ್ ಲಾಸ್ಟ್ ಡ್ರಾಪ್. ಸೊ ಇದು ನಿಮ್ಮ ಲಾಸ್ಟ್ ಡ್ರಾಪಾ. ಸೊ ಈ 3 ಕ್ವೆಶನ್ಸ್ ನಾನು ಏನು ಕೇಳಿದ್ದೇನೆ ಸದ್ಯಕ್ಕೆ, ಸೊ ಆ ಆನ್ಸರನ್ನು ನೀವು ಪಡ್ಕೊಂಡು ಆ ಆನ್ಸರಿಗೆ ನಾನು ಏನು ಹೇಳಿದ್ದೇನೆ ಸೊ ಅದಕ್ಕೆ ಮ್ಯಾಚ್ ಆದರೆ ಮಾತ್ರ ಡ್ರಾಪನ್ನು ತಗೊಳ್ಳಿ. ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಎನಿ ಆಫ್ ದ ನೀಟ್ ಆಸ್ಪಿರೆಂಟ್ಸ್, ಡ್ರಾಪರ್ ಇರ್ಬೋದು, ಫ್ರೆಶರ್ ಇರ್ಬೋದು. ಆರ್ ಯು ರೆಡಿ ಟು ಸ್ಟಡಿ MBBS? MBBS ಅಂದರೆ ಡಾಕ್ಟರ್ ಅಲ್ಲ. MBBS ಅಂದರೆ ಆ ಫಿಸಿಯಾಲಜಿ, ಎನಾಟಮಿ ಅದೆಲ್ಲ ನೀವು ಓದುವಷ್ಟು ತಾಕತ್ತಿದೆಯಾ ನಿಮಗೆ? ಅಷ್ಟೊಂದು ಹ್ಯೂಜ್ ಸಿಲೆಬಸನ್ನು ನೀವು ಕಲಿಯುವಂತಹ ತಾಕತ್ತಿದೆಯಾ? ಯಾಕಂದರೆ ರೀಸೆಂಟಾಗಿ ನನಗೊಂದು ಸ್ಟೂಡೆಂಟ್ ಕಾಲ್ ಮಾಡಿದ್ಲು, ನಂದೇ ಸ್ಟೂಡೆಂಟು, ತುಂಬ 1 ವರ್ಷ 2 ವರ್ಷದಿಂದ ಯುನೋ ಶಿ ಈಸ್ ಟಾಕಿಂಗ್ ಟು ಮಿ, ಟೆಕ್ಸ್ಟಿಂಗ್ ಮಿ ಆ್ಯಂಡ್ ಆಲ್, ಕಾಲಿಂಗ್ ಆ್ಯಂಡ್ ಆಲ್. ಸೊ ಅವಳಿಗೆ 500 ಏನೋ ಬಂದಿತ್ತು, 500+ ಬಂದಿತ್ತು ಸ್ಕೋರು. ಅವಳ ಪೇರೆಂಟ್ಸು, ಶಿ ವುಡ್ ಬಿ ವಾಚಿಂಗ್ ದಿಸ್ ವಿಡಿಯೋ ಆಸ್ ವೆಲ್, ಐಮ್ ನಾಟ್ ಕಾಲಿಂಗ್ ಹರ್ ನೇಮ್. ಸೊ ಅವಳ ಪೇರೆಂಟ್ಸ್ ಹೇಳಿದ್ರು, ಮ್ಯಾಮ್ ನೀವು ಮ್ಯಾಮ್ ಅಲ್ಲ ಸಾರಿ, ನೀನು ಬೇರೆ BAMS ಎಲ್ಲ ಮಾಡು, ಈ ಸ್ಕೋರಲ್ಲಿ ಸಿಕ್ಕಿದ್ರೆ ಮಾಡು ಅಂತ. ಅವಳು ಇಲ್ಲ, ನನಗೆ MBBS ಓದಬಹುದು, ನಾನು ಓದಬಹುದು, ಆ ಸಿಲೆಬಸ್ ಎಲ್ಲ ಕವರ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಶಿ ಡಿಡ್ ನಾಟ್ ಕಂಟಿನ್ಯೂ. ಅಂದರೆ ಅವಳು BSc ತಗೊಳ್ತಾ ಇದ್ದಾಳೆ ಈ ವರ್ಷ. ಸೊ ಬಿ ಪ್ರಾಕ್ಟಿಕಲ್. ಎಲ್ಲರೂ ಏನು ಏನು ಹೇಳ್ತಾರೆ, ಕುರಿಗಳ ಥರ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರಲ್ವಾ, ನೀಟ್ MBBS ಡಾಕ್ಟರ್ ಅಂತ. ಯಾರಿಗೂ ಗೊತ್ತಿಲ್ಲ ರಿಯಾಲಿಟಿ ಏನು ಅಂತ. MBBS ಡಾಕ್ಟರ್, ಇಟ್ ಸೌಂಡ್ಸ್ ಫ್ಯಾನ್ಸಿ, ಇಟ್ ಇಸ್ ಅ ಲೈಫ್ ಚೇಂಜಿಂಗ್, ಲೈಫ್ ಸೇವಿಂಗ್ ಪ್ರೊಫೆಷನ್. ಆದರೆ ಸುಲಭ ಇಲ್ಲ, ಕಷ್ಟ ಇದೆ. ಸೊ ಆ MBBS ಸಿಲೆಬಸ್ಸನ್ನು ನಿಮಗೆ ಕವರ್ ಮಾಡುವಷ್ಟು ತಾಕತ್ತಿದೆಯಾ? ಬರೀ ಬಯಾಲಜಿ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಅಷ್ಟು ಕಷ್ಟ ಆಗ್ತಾ ಇದ್ರೆ ಫಿಸಿಯಾಲಜಿ, ಅನಾಟಮಿ ಎಲ್ಲ ಕವರ್ ಮಾಡಬಹುದಾ ನೀವು? ಸೊ ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸೊ ಐ ಹ್ಯಾವ್ ಆಸ್ಕ್ಡ್ ದೀಸ್ ಕ್ವೆಶನ್ಸ್ ಟು ಯು ಸೊ ದಟ್ ಯು ಕ್ಯಾನ್ ಡಿಸೈಡ್. ಓಕೆ, ಸೊ ಇದೆಲ್ಲ ನೀವು ಕ್ವೆಶನ್ ನೋಡಿ, ಹೌದು ನಾನು ಡ್ರಾಪನ್ನು ತಗೊಳ್ತೇನೆ, ನನ್ನ ಸ್ಕೋರ್ 500 ಅಷ್ಟೇ ಇದೆ, 400 350 ಇದೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗ್ತಾನೇ ಇಲ್ಲ, ನನಗೆ ಡಾಕ್ಟರ್ ಆಗಲೇಬೇಕು, I can do excellent in my MBBS, I can also write and get rank in PGNET ಅಂತಂದ್ರೆ we have got an amazing batch for all of you. That is ನಮ್ಮ PW ಇಂಗ್ಲಿಷ್ ಅಂತ ಹೇಳುವಂತಹ ಚಾನಲ್ ಏನಿದೆ, ಸೊ ಇಲ್ಲಿ ಲಾಂಚ್ ಆಗಿದೆ ಆ್ಯಕ್ಚುಲಿ. ಸೊ ಏನು ಈ ಬ್ಯಾಚಿನ ಹೆಸರು ಅಂದರೆ ಯಕೀನ್ ನೀಟ್ 2025 ಇನ್ ಪ್ಯೂರ್ ಇಂಗ್ಲಿಷ್. ಸೊ ಇಲ್ಲಿ ನಾನು, ನಿಮ್ಮ ಶಾಲಿನಿ ಮ್ಯಾಮ್, ನಾವೆಲ್ಲ ಬಯಾಲಜಿ ಟೀಚ್ ಮಾಡ್ತೀವಿ, ಬೇರೆ ಟೀಚರ್ಸ್ ಕೆಲವರೆಲ್ಲ ಟೀಚ್ ಮಾಡ್ತಾರೆ ಈ ಬ್ಯಾಚಲ್ಲಿ. ಸೊ ಈ ಬ್ಯಾಚಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂದರೆ ಕ್ಲಾಸಸ್ ಲೈವ್ ಆಗಿರುತ್ತೆ, ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ, ಮತ್ತು DPPs ಇರುತ್ತೆ, ನೋಟ್ಸನ್ನು ಕೊಡ್ತೀವಿ, ಟೆಸ್ಟ್ ಸೀರೀಸ್ ಇರುತ್ತೆ, ಮಂತ್ಲಿ ಟೆಸ್ಟ್ ಇರುತ್ತೆ, ಅದರ ಜೊತೆ ಪ್ರೀವಿಯಸ್ ಇಂಗ್ಲೀಷಲ್ಲಿ ನಡೆದಿರುವಂತಹ ನೀಟಿನ ಬ್ಯಾಚ್ ಫ್ರೀಯಾಗಿ ನಿಮಗೆ ಸಿಗುತ್ತೆ, ಅದರ ಜೊತೆ NCERT ಬೇಸ್ಡ್ ಪ್ಯಾರಾಗ್ರಾಫ್ ಬೇಸ್ಡ್ ಕ್ವೆಶನ್ಸ್ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ 3,4,999ಗೆ ಸಿಗ್ತಾ ಇರುವಂಥದ್ದು. ಸೊ ನೀವು ಏನು ಮಾಡಬೇಕು ಅಂದರೆ ಈ PW ಇಂಗ್ಲೀಷ್ ಬ್ಯಾಚಿನ ಡಿಸ್ಕ್ರಿಪ್ಷನ್ಗೆ ಹೋದಾಗ ಯು ಆರ್ ಏಬಲ್ ಟು ಸಿ ಫಸ್ಟ್ ಲಿಂಕ್ ಯಕೀನ್ ನೀಟ್ ಇನ್ ಪ್ಯೂರ್ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಈ ಥರ ಫಿಲ್ ಮಾಡಿ OTP ಸಿಗುತ್ತೆ, ಆ ಬ್ಯಾಚನ್ನು ಬೈ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಅವರ್ ಡ್ರಾಪರ್ ಬ್ಯಾಚ್. ಸೊ ನಾನು ಏನು ಹೇಳ್ತಾ ಇದ್ದೇನೆಂದರೆ ಐ ಹ್ಯಾವ್ ಜೆನ್ವಿನ್ಲಿ ಏನು ನಂಗೆ ಮನಸ್ಸಿಗೆ ಅನಿಸಿದೆ ರಿಲೇಟೆಡ್ ಟು ಟೇಕಿಂಗ್ ಅ ಡ್ರಾಪ್. ಸೊ ದಟ್ ಈಸ್ ವೈ ಹ್ಯಾವ್ ಲಿಸ್ಟೆಡ್ 4 ಕ್ವೆಶನ್ಸ್. ಓಕೆ, ಸೊ ಡ್ರಾಪ್ ಅಂದರೆ ಕೇಳೋರಿಗೆ ತಗೊಳ್ಳೋರಿಗೆಲ್ಲ ಈಸಿ ಅನ್ನಿಸ್ಬಹುದು, ಆದರೆ ಯು ಆರ್ ಲಿಟ್ರಲಿ ವೇಸ್ಟಿಂಗ್ ಯೋರ್ ಇಯರ್ಸ್. ಓಕೆ, ಡಾಕ್ಟರ್ ಆದಮೇಲೆ ನಿಮಗೆ ಅನಿಸ್ಬೋದು ನಾನು 1 ವರ್ಷ ವೇಸ್ಟ್ ಮಾಡಿದ್ದೇನೆ ಅಂತ ನಿಮಗೆ ಅನಿಸ್ಬೋದು. ಆ್ಯಕ್ಚುಲಿ ಯು ಆರ್ ಯೂಸಿಂಗ್ ಇಟ್ ನೌ ಫಾರ್ ಟೈಮ್ ಬೀಯಿಂಗ್, ಯು ಆರ್ ಆ್ಯಕ್ಚುಲಿ ಯೂಸಿಂಗ್ ದ್ಯಾಟ್ 1 ಇಯರ್ ಅಲ್ವಾ. ಯಾಕೆ ಯೂಸ್ ಮಾಡ್ತಾ ಇರೋವಂಥದ್ದು ಆ 1 ಇಯರ್? ಒಂದು ಪ್ರೀವಿಯಸ್ ಇಯರು ವೇಸ್ಟ್ ಮಾಡಿರೋ ಕಾರಣ. ಸೊ ಆ್ಯಕ್ಚುಲಿ ಯು ಹ್ಯಾವ್ ವೇಸ್ಟೆಡ್ 1 ಇಯರ್ ಏನೇ ಇರಲಿ. ಓಕೆ, ಸೊ ಪುನಃ ಯೋಚನೆ ಮಾಡಿ,
ಪುನಃ ಇನ್ನೊಂದು ವರ್ಷ ವೇಸ್ಟ್ ಮಾಡಬೇಡಿ, ಮತ್ತೊಂದು ಡ್ರಾಪ್ ತಗೊಳ್ಳೋ ಹಾಗಾಗಬಾರ್ದು. ಸೊ that is all I wanted to say. I hope this video is helpful to you. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್, ಬಾಯ್.